ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನು ಎಲ್ಲಿ ಹೋಗಿದ್ದೀನಿ, ಏನು ಇದೆ ನಮ್ಮ ವಿಡಿಯೋದಲ್ಲಿ ಅಂತ ನೋಡೋಣ ಬನ್ನಿ. ಮತ್ತು ನಾನು ಯಾವುದು ವಿಡಿಯೋ ಹಾಕಿದ್ದೀನಿ ಅಂತ ನೋಡಿ. ನಾನು ತುಮಕೂರು ಸಿದ್ಧಗಂಗಾ ಮಠದ ವಿಡಿಯೋ ಹಾಕಿದ್ದೀನಿ ನೋಡಿ. ಇಲ್ಲಿ ಸಿದ್ಧಗಂಗಾ ಮಠದೆಲ್ಲ ಪೂರ್ತಿ ಚಿತ್ರ ಇದೆ ನೋಡಿ. ಮತ್ತು ಎಲ್ಲ ಇಲ್ಲಿ ನೋಡಿ ದಾಸೋಹ ಇದೆ, ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಕೂಡ ತುಂಬ ಇದ್ದಾವೆ. ಹಾಗೆ ನಡೆದಾಡುವ ದೇವರು ಅಂದರೆ ಇವರೇ ಶಿವಕುಮಾರ ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳು ನೋಡಿ. ತುಂಬ ಚೆನ್ನಾಗಿದೆ, ಮಠನೂ ತುಂಬ ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ ನೋಡಿ. ಮಠನೂ ತುಂಬ ಸೂಪರಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಮತ್ತು ಶಿಕ್ಷಣ ಸಂಸ್ಥೆಗಳಂತೂ ತುಂಬ ಮಾಡಿದ್ದಾರೆ ಇಲ್ಲಿ ನೋಡಿ. ತುಂಬ ಸ್ಥಳದ ದೊಡ್ಡದಾಗಿದೆ, ಜಾಗ ತುಂಬ ದೊಡ್ಡದಿದೆ. ಇಲ್ಲಿ ಗಾರ್ಡನ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆ ಎಲ್ಲ ತುಂಬ ಗಿಡಗಳು ಬೆಳೆಸಿದ್ದಾರೆ, ಅದೆಲ್ಲ ಬೆಳೆಸಿದ್ದಾರೆ ನೋಡಿ. ಪ್ರವಾಸಿ ತಾಣಗಳಲ್ಲಂದರೆ ತುಂಬ ಚೆನ್ನಾಗಿದೆ ನೋಡಿ. ಗಾರ್ಡನ್ ಅಂತೂ ತುಂಬ ಸೂಪರಾಗಿ ಮಾಡಿದ್ದಾರೆ. ಸ್ತಬ್ಧ ಚಿತ್ರಗಳು ಕೂಡ ತುಂಬ ಇದಾವೆ ನೋಡಿ. ಇಲ್ಲಿ ಶಿವಕುಮಾರ ಸ್ವಾಮಿಯವರಿಗೆ ಇದು ಭೇಟಿ ಆಗೋದು, ಮಕ್ಕಳಿಗೆ ಯಾವ ಥರ ಶಿಕ್ಷಣ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದಿದೆ ನೋಡಿ. ಇಲ್ಲಿ ಶಿವಕುಮಾರ ಸ್ವಾಮಿಗಳು ಯಾವ ಥರ ಹೇಳ್ಕೊಡ್ತಾ ಇದ್ದಾರೆ, ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ಇದೆ. ಮತ್ತು ಚೆನ್ನಾಗಿದೆ, ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಇಷ್ಟ ಆಯಿತು, ನನಗಂತೂ ತುಂಬ ಇಷ್ಟ ಆಗಿದೆ. ಯಾರ್ಯಾರು ಬಂದು ಈ ಸ್ಥಳಕ್ಕೆ ಬಂದು ಯಾರ್ಯಾರು ಭೇಟಿ ಮಾಡಿ ಹೋಗಿದ್ದಾರೆ ಎಲ್ಲ ಅಂತ ಸ್ತಬ್ಧ ಚಿತ್ರಗಳು ಮಾಡಿ ತುಂಬ ಚೆನ್ನಾಗಿ ಹಾಕಿಬಿಟ್ಟಿದ್ದಾರೆ. ಮಕ್ಕಳು ಆಟ ಆಡೋದು ಈ ಥರ ಎಲ್ಲ ಗಾರ್ಡನ್ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಪಾರ್ಕ್ ವ್ಯವಸ್ಥೆ ಚೆನ್ನಾಗಿದೆ. ಮೌಲಾನಾ ಅಬ್ದುಲ್ ಕಲಾಂ ಅವರು ಬಂದು ಭೇಟಿ ಮಾಡಿರೋ ದೃಶ್ಯನ ಹಾಕಿದ್ದಾರೆ. ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಪ್ರಾಣಿ ಪಕ್ಷಿಗಳ ಬಗ್ಗೆನೂ ತುಂಬ ಪ್ರೀತಿ ಇತ್ತು ಅಂತಲೂ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ. ನಡೆದಾಡೋ ದೇವರು ಅಂದರೆ ಇವರೇ ಅಂತ ತುಂಬ ಅತ್ಯಂತ ಭಕ್ತಿಯಿಂದ ಎಲ್ಲರನ್ನ ಇದು ಚೆನ್ನಾಗಿ ನೋಡ್ಕೊತಾ ಇದ್ರು. ಹಾಗಾಗಿ ಅವ್ರ ಬಗ್ಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸ್ತಬ್ಧ ಚಿತ್ರಗಳು ನೋಡಿದರೆ ಎಲ್ಲ ಗೊತ್ತಾಗುತ್ತೆ ಶಿವಕುಮಾರ ಸ್ವಾಮಿಗಳಿಗೆ ಏನೇನು ಮಾಡ್ತಾಯಿದ್ರು, ಏನೇನಿಲ್ಲ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಡಸ್ಟ್ಬಿನ್ ನೋಡಿ ಯಾವ ಥರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದ್ದಾವೆ. ಎಲ್ಲ ಗೊಂಬೆಗಳೆಲ್ಲ ಸೂಪರಾಗಿದ್ದಾವೆ. ಹೋಗಿ ಬನ್ನಿ, ಒಮ್ಮೆ ಭೇಟಿ ಮಾಡಿ ಬನ್ನಿ, ನೋಡಿ ಬನ್ನಿ, ಚೆನ್ನಾಗಿದೆ. ಮಕ್ಕಳು ಆಟ ಆಡೋದು ಎಲ್ಲ ಗಾರ್ಡನಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ ಇದೆ, ಮಕ್ಕಳಿಗೆ ಆಟ ಆಡೋಕ್ಕೂ ಎಲ್ಲ ಇದೆ. ಮಕ್ಕಳಿಗೆ ಯಾವ ಥರ ಅಡ್ಮಿಷನ್ ಮಾಡ್ಕೋತಾ ಇದ್ದಾರೆ, ಯಾವ ಥರ ಎಲ್ಲ ಸ್ತಬ್ಧ ಚಿತ್ರಗಳು ಹಾಕಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸ್ಟ್ಯಾಚ್ಯೂಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮೂರ್ತಿಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಸೂಪರಾಗಿದೆ, ಮಠ ಚೆನ್ನಾಗಿದೆ. ಮತ್ತು ಶಿಕ್ಷಣ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ. ಮತ್ತು ದಾಸೋಹ, ನಿರಂತರ ದಾಸೋಹ ಇರುತ್ತೆ. ಶಿಕ್ಷಣ ಕೊಡ್ತಾ ಇದ್ದಾರೆ ಇಲ್ಲ ಮಕ್ಕಳಿಗೆಲ್ಲ. ಅಂದರೆ ಯಾವ್ಯಾವ ಮೂರ್ತಿ ಹತ್ತಿರ ಏನೇನು ಇದೆ ಅಂತ ಎಲ್ಲ ಸಾರಾಂಶನೂ ಬರೆದು ಹಾಕಿದ್ದಾರೆ. ಮತ್ತು ವಚನಗಳು ಮತ್ತು ಎಲ್ಲ ಚೆನ್ನಾಗಿ ಬರೆದ ಬೋರ್ಡೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಹೆಣ್ಣುಮಕ್ಕಳು ಕೂತ್ಕೊಂಡು ತೊಟ್ಟಲು ನಾಮಕರಣ ಏನು ಮಾಡ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿದೆ ನೋಡಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೂರ್ತಿ ಕೆತ್ತನೆಗಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ದೊಡ್ಡ ಮಹಾನಂದಿ ಇದೆ, ಮಹಾನಂದಿ ಮೂರ್ತಿ ಇದೆ ನೋಡಿ, ಸೂಪರಾಗಿದೆ. ಬಸವಣ್ಣ ತುಂಬ ಚೆನ್ನಾಗಿದ್ದಾನೆ ನೋಡಿ. ಈ ಕಡೆ ಎಲ್ಲ ದೇವರ ಮಂದಿರಗಳು ಎಲ್ಲ ಇದ್ದಾವೆ, ತುಂಬ ಚೆನ್ನಾಗಿದೆ ಎಲ್ಲನೂ. ಮಹಾದೇವನ ಪಿಂಡ ಇದೆ, ಶಿವಲಿಂಗ ಇದೆ ನೋಡಿ. ಇಲ್ಲಿ ನಂದಿ ಕೂಡ ತುಂಬ ಭಯಂಕರವಾಗಿದೆ ಅಲ್ವಾ, ಸೂಪರಾಗಿದೆ ನೋಡೋಕ್ಕೆ ನೋಡಿ. ಇಲ್ಲೆಲ್ಲ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಮೂರ್ತಿನ ಕೆತ್ತನೆ ಮಾಡಿದ್ದಾರೆ. ಈ ಕಡೆ ಎಲ್ಲ ಮಕ್ಕಳ ಆಟಿಕೆ ಸಾಮಾನು ಅದು ಇದು ಎಲ್ಲ ತೊಗೊಳಕ್ಕೆ ಚೆನ್ನಾಗಿದೆ, ಎಲ್ಲ ಮಾರಾಟ ಮಾಡ್ತಾರೆ. ಈ ಕಡೆ ಎಲ್ಲ ತೊಗೊಳಕ್ಕೆ ಸೂಪರಾಗಿದೆ ನೋಡಿ. ಇದು ಶಿವಯೋಗಿ ಇದು ಶಿವಕುಮಾರ ಸ್ವಾಮಿಯವರ ಮೂರ್ತಿ ನೋಡಿ, ಎಷ್ಟು ಸೂಪರಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ.
ಸಿದ್ಧಗಂಗಾ ಶ್ರೀಗಳು ಅಂದರೆ ನೋಡಿದ್ರೇ ತುಂಬ ಸೂಪರಾಗಿದೆ. ಕೆತ್ತನೆ ಚೆನ್ನಾಗಿ ಮಾಡಿದ್ದಾರೆ. ಇವಾಗೇನೋ ನಿಜವಾಗ್ಲೂ ಕೂತ್ಕೊಂಡಿದ್ದಾರೆ ಅನ್ನೋ ಥರನೇ ಇದೆ. ಈ ಕಡೆ ಎಲ್ಲ ಇದೆ ನೋಡಿ, ಈ ಕಡೆ ಎಲ್ಲ ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತ ಅಕ್ಕಮ್ಮ ದೇವರ ವಚನ ಹಾಕಿದ್ದಾರೆ ನೋಡಿ. ಇಲ್ಲ ತುಂಬ ಚೆನ್ನಾಗಿರೋದೆಲ್ಲ ಬರೆದ್ಬಿಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಗಾರ್ಡನಿಂಗು, ಪಾರ್ಕು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೂ ಆಟ ಆಡೋಕ್ಕೂ ಎಲ್ಲ ಇದೆ ನೋಡಿ. ಈ ಕಡೆ ಎಲ್ಲ ಮಕ್ಕಳು ಜೋಕಾಲಿ ಆಡ್ತಾಯಿದ್ದಾರೆ, ಜಾರುಬಂಡಿ ಅಂತ ಆಡ್ತಾಯಿದ್ದಾರೆ. ಚೆನ್ನಾಗಿದೆ, ಮಕ್ಕಳು ನೋಡೋಕ್ಕೂ ಚೆನ್ನಾಗಿದೆ. ಈ ಕಡೆ ಎಲ್ಲ ಜೋಕಾಲಿಗೆ ಆಡ್ತಾಯಿದ್ದಾರೆ ನೋಡಿ. ಈ ಕಡೆ ಎಲ್ಲ ಗಾರ್ಡನಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗಾರ್ಡನಲ್ಲಿ ಮಕ್ಕಳಿಗೆ ಆಟ ಆಡೋದು ವ್ಯವಸ್ಥೆ ಇಟ್ಟಿದ್ದಾರೆ. ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಎಲ್ಲ ನೋಡಿ. ಒಮ್ಮೆ ಭೇಟಿ ಕೊಡಿ, ಆ ಕಡೆ ಹೋದರೆ ಒಮ್ಮೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡಿ. ಶ್ರೀಗಳವರು ಕೂತ್ಕೊಂಡಿರೋದು ಸ್ಟ್ಯಾಚು ಇದೆ. ಚೆನ್ನಾಗಿದೆ, ಒಮ್ಮೆ ಭೇಟಿ ಕೊಡಿ. ಆ ಕಡೆ ಹೋದರೆ ಒಮ್ಮೆ ಭೇಟಿ ಕೊಡಿ. ಬೆಂಗಳೂರು ಮೈಸೂರು ಹೋದರೆ ಆ ಕಡೆ ತುಮಕೂರು ಸಿದ್ಧಗಂಗಾ ಮಠನೂ ನೋಡ್ಕೊಂಡು ಬರ್ಬೋದು. ಗಾರ್ಡನಿಂಗು, ಹೂವಿನ ಗಿಡ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಆಟ ಆಡೋಕ್ಕೆ ಉಯ್ಯಾಲೆ ಇದೆ, ಜಾರುಬಂಡಿ ಇದೆ, ಮತ್ತು ಎಲ್ಲ ವ್ಯವಸ್ಥೆ ಮಾಡಿ. ಡಸ್ಟ್ಬಿನ್ ನೋಡಿ ಎಷ್ಟು ಸುಂದರವಾಗಿದೆ. ಈ ಕಡೆ ಎಲ್ಲ ಬರೆದು ಬೋರ್ಡ್ ಹಾಕಿದ್ರು ನೋಡಿ. ಶ್ರೀವಾಣಿ ಅಂದರೆ ಸಿದ್ಧಗಂಗಾ ಶ್ರೀಗಳವರು ಏನೇನು ಹೇಳಿದ್ದಾರೆ ಅನ್ನೋದಿದೆ. ಬಸವಣ್ಣವ್ರದ್ದು ವಚನಗಳು ಕೂಡ ಹಾಕಿದ್ದಾರೆ. ನಡೆದಾಡೋ ದೇವರು ಅಂತ ಖ್ಯಾತಿ ಇತ್ತು ಅವರಿಗೆ. ಎಲ್ಲ ವಚನಗಳೆಲ್ಲ ಬರೆದು ಹಾಕಿದ್ರು. ಪ್ರತಿದಿನ ಮಲಗೋ ಮುನ್ನ ಇಟ್ಟ ಎಲ್ಲ ಬರೆದು ಹಾಕಿದ್ದಾರೆ ನೋಡಿ. ಬೋರ್ಡ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಗಿಡ ಅದೆಲ್ಲ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಗಿಡ ಗಂಟೆ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ. ಶ್ರೀ ಅವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ. ತಪಸ್ವಿಯವರು ತಪ ಮಾಡೋಕೆ ಕೂತ್ಕೊಂಡ್ರೆ ಕಾಮಧೇನವರು ಮೇಲಿಂದ ಹಾಲು ಹಾಕ್ತಾಯಿದ್ದಾರೆ. ಸ್ಟ್ಯಾಚು ಸೂಪರಾಗಿದೆ ನೋಡಿ. ಋಷಿಗಳವರೆಲ್ಲರೂ ಬಂದಿದ್ದಾರೆ, ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ತುಂಬ ಬಣ್ಣದ ಹೂವು ಇದೆಲ್ಲ ಹಾಕಿಬಿಟ್ಟಿದ್ದಾರೆ. ಬಸವಣ್ಣವರ, ಅಕ್ಕಮಹಾದೇವರ ವಚನಗಳು ಸಹಿತ ಎಲ್ಲ ಬರೆದು ಹಾಕಿದ್ದಾರೆ. ಚೆನ್ನಾಗಿದೆ. ಹೋದರೆ ನೋಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಮ್ಮೆ ಆ ಕಡೆ ಹೋದರೆ ಭೇಟಿ ಕೊಟ್ಟು ಬನ್ನಿ. ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಯಾವ ರೀತಿ ಕೊಡ್ತಾಯಿದ್ರು ಏನು ಅಂತ ಎಲ್ಲನೂ ಮೂರ್ತಿ ಕೆತ್ತನೆ ಮಾಡಿ ಹಾಕಿದ್ದಾರೆ ನೋಡಿ. ಮೂರ್ತಿಗಳೆಲ್ಲ ಹಾಕಿಬಿಟ್ಟಿದ್ದಾರೆ. ದಾಸೋಹ ವ್ಯವಸ್ಥೆಯೂ ಚೆನ್ನಾಗಿದೆ ಮತ್ತು ಶಿಕ್ಷಣ ವ್ಯವಸ್ಥೆಯೂ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಇಲ್ಲಿ ನೋಡಿದರೆ ತುಂಬ ನೋಡಬೇಕು ಅಂತ ಅನಿಸುತ್ತೆ.
ಶ್ರೀಗಳವರ ಮೂರ್ತಿಗಳು ತುಂಬ ಸೂಪರಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ, ಭೇಟಿ ಮಾಡಿ. ಮತ್ತು ನಾನು ವಿಡಿಯೋ ಯಾವ ಥರ ಮಾಡಿದ್ದೀನಿ, ಚೆನ್ನಾಗಿದ್ದೇನೆ ಹೇಗೆ ಅಂತ ಕಮೆಂಟ್ ಮಾಡಿ ಹೇಳಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ಪೂರ್ತಿ ನೋಡಿ. ತುಂಬ ದೊಡ್ಡದು ಹಾಕಿದ್ದಾರೆ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಎಲ್ಲ ತುಂಬ ಇದೆ, ಗಾರ್ಡನಿಂಗ್ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.